ಹಾವೇರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ. ಸರ್ಕಾರದ ವಿರುದ್ಧ ಹಾವೇರಿ ಜಿಲ್ಲೆಯ ಜನರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತೆ ಸರ್ಕಾರಕ್ಕೆ ಮನವಿಯನ್ನ ಮಾಡುತ್ತಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಕುಡಿಯುವ ನೀರಿಗೆ ಸಮಸ್ಯೆ ಶುರುವಾಗಿದೆ. ಸರ್ಕಾರದ ವಿರುದ್ಧ ಹಾವೇರಿ ಜಿಲ್ಲೆಯ ಜನರು ತಮ್ಮ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ನೀರಿನ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸುವಂತೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಜಲ ಜೀವನ್ ಮಿಷನ್ ಅಡಿಯಲ್ಲಿ ಗ್ರಾಮಕ್ಕೆ ನೀರು ನೀಡಿ, ಆದರೆ ಆ ಯೋಜನೆ ಕೂಡ ಹಳ್ಳ ಹಿಡಿದಿದೆ ಅಂತ ಜನ ಕಂಗಾಲಾಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಸುಮಾರು 31 ಜಿಲ್ಲೆಗಳ 500 ಗ್ರಾಮಗಳಲ್ಲಿ, ರಾಜ್ಯಾದ್ಯಂತ ಸುಮಾರು 500 ಗ್ರಾಮಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಭೀಕರವಾಗಿ ಜಲಕ್ಷಾಮ ಆವರಿಸಿರ್ತಕ್ಕಂಥದ್ದು ಬಹಳ ವಿಷಾದನೀಯ ಸಂಗತಿ. ಮಾನ್ಯ ಸರ್ಕಾರಕ್ಕೆ ನಾನು ಮಾಧ್ಯಮದ ಮುಖಾಂತರವಾಗಿ ಮನವಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಆಗದೇ ಇರೋ ಥರ ಸರ್ಕಾರ ಗಮನ ಹರಿಸಬೇಕು. ಈಗಾಗಲೇ ರಾಜ್ಯದಲ್ಲಿ ಮಾನ್ಸೂನ್ ಮಳೆ ಸಂಪೂರ್ಣ ಕೈಕೊಟ್ಟಿದೆ. ರಾಜ್ಯ ಸರ್ಕಾರ ಸರಿಯಾದ ರೀತಿಯ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಭಾಳಷ್ಟು ಜಿಲ್ಲೆಗಳು ಮೊದಲೇ ಬರಪೀಡಿತ ಪ್ರದೇಶಗಳಾಗಿರ್ತವೆ. ಅದರೊಂದಿಗೆ ಈಗಾಗಲೇ ಮಾನ್ಸೂನ್ ಎಲ್ಲ ಕಡೆ ಕೈಕೊಟ್ಟಿದೆ. ಈ ಒಂದು ವಿಚಾರದಲ್ಲಿ ರಾಜ್ಯದಲ್ಲಿ ಜನಸಂಖ್ಯೆ ಇರುವಂಥ ಒಂದು ಪ್ರದೇಶಗಳು ಇವತ್ತೇ ನೀರಿನ ಅಭಾವದಿಂದನೇ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದ್ದಾವೆ. ರಾಜ್ಯ ಸರ್ಕಾರ ನೀರಿಗಾಗಿ ಸಾಕಷ್ಟು ಇರೋ ಯೋಜನೆಗಳನ್ನು ಬಳಸ್ಕೊಂಡು ಬೋರ್ವೆಲ್ಗಳನ್ನು ಸರಿಯಾದ ರೀತಿಯಲ್ಲಿ ಅವನ್ನ ದುರಸ್ತಿಗೊಳಿಸಿ ಸಾಕಷ್ಟು ಬೋರ್ವೆಲ್ಗಳು ಇವತ್ತೇ ಯಾವ ಕೆಲಸ ಮಾಡ್ತಾ ಇಲ್ಲ. ಅಂಥ ಒಂದು ವಿಚಾರದಲ್ಲಿ ಕುಡಿಯುವ ಮತ್ತು ನೀರು ನೈರ್ಮಲ್ಯಗಳು ಮತ್ತು ನಗರಸಭೆಗಳು ಇರ್ಬೋದು, ಪುರಸಭೆ, ಮಹಾನಗರ ಪಾಲಿಕೆ, ಗ್ರಾಮ ಪಂಚಾಯಿತಿಗಳು ಎಲ್ಲವೂ ಎಲ್ಲ ಹಂತದಲ್ಲೂ ಕುಡಿಯೋ ನೀರು ಕೊಡೋದಕ್ಕೆ ಸಾಕಷ್ಟು ಅನುದಾನಗಳು, ಬಿಲ್ಗಳು ಪಾಸ್ ಆಗ್ತಾ ಇರ್ತವೆ. ಬಿಲ್ ಪಾಸ್ ಆದರೆ ನಡೆಯಲ್ಲ, ಸರಿಯಾದ ಕುಡಿಯೋ ನೀರು ಹೋಗಿ ಜನರಿಗೆ ತಲುಪುವಂಥ ವ್ಯವಸ್ಥೆ ಆಗಬೇಕಾಗಿದೆ. ಈಗಾಗಲೇ ಅಭಾವ ಸೃಷ್ಟಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ